ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ದರ್ಶನ್ ಅವರ D25 ಪರ್ವ ಕಾರ್ಯಕ್ರಮದಲ್ಲಿ ದರ್ಶನ್ ಆಡಿದ ಪ್ರತಿ ಮಾತಿಗೂ ಶಿಳ್ಳೆ ಚಪ್ಪಾಳಿಯನ್ನ ಅವತ್ತು ಅಭಿಮಾನಿಗಳು ಹೊಡೆದಿದ್ರು. ಇನ್ಫ್ಯಾಕ್ಟ್ ದರ್ಶನ್ ಮಾತಾಡಿದಂತಹ ಕೆಲ ಚಿಕ್ಕ ಚಿಕ್ಕ ತುಣುಕುಗಳನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಹಂಚಿಕೊಂಡಿದ್ರು. ಈಗ ಅದೇ ವಿಡಿಯೋಗಳು ವೈರಲ್ ಆಗಿದ್ದರ ಪರಿಣಾಮ ಕಾನೂನು ಆಪತ್ತು ದರ್ಶನ್ಗೆ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಅವರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಕಂಪ್ಲೇಂಟ್ ಕೊಟ್ಟವರು ಯಾರು, ಏನವರ ಉದ್ದೇಶ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಟ ದರ್ಶನ್ಗೆ ಮತ್ತೆ ಹೊಸ ಸಂಕಷ್ಟ. ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ. ಮಹಿಳಾ ಆಯೋಗಕ್ಕೆ ಒಕ್ಕಲಿಗರ ಗೌಡ್ತಿಯರ ಸಂಘಟನೆ ದೂರು. ಒಬ್ಬಳು ಇವತ್ತು ಬರ್ತಾಳೆ, ನಾಳೆ ಅವಳು ಹೋಗ್ತಾಳೆ ಎಂದಿದ್ದ ದರ್ಶನ್. ಶ್ರೀರಂಗಪಟ್ಟಣದಲ್ಲಿ ನಡೆದ ಬೆಳ್ಳಿ ಹಬ್ಬದಲ್ಲಿ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಮಾತಿನ ಬರದಲ್ಲಿ ಒಬ್ಬಳು ಇವತ್ತು ಬರ್ತಾಳೆ, ನಾಳೆ ಅವಳು ಹೋಗ್ತಾಳೆ ಅಂದಿದ್ರು. ಇದನ್ನ ವಿರೋಧಿಸಿ ಇಂದು ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಮಹಿಳಾ ಆಯೋಗದ ಕಚೇರಿ ಮುಂದೆ ಗೌಡ್ತಿಯರ ಸೇನೆ ಸದಸ್ಯರು ಒಟ್ಟಿಗೆ ಸೇರಿದ್ರು ಹಾಗೂ ಖಂಡಿಸಿದ್ರು. ಶ್ರೀರಂಗಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದರ್ಶನ್ ಮಹಿಳೆಯರ ಬಗ್ಗೆ ಬಳಸಿದ ಪದಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಬ್ಬ ಸೆಲೆಬ್ರಿಟಿಯಾಗಿ ಹೀಗ್ ಮಹಿಳೆಗೆ ಮರ್ಯಾದೆ ಕೊಡದೆ ಮಾತಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರನ್ನ ಕೂಡ ಸಲ್ಲಿಸಿದ್ರು. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನ್ ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ, ಯಾವಾಗಲೇ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನೇ ಕೂತ್ಕೊಳ್ಳಿ. ಸಾವಿರಾರು ಅಭಿಮಾನಿಗಳು ಸೇರಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಅವರು ಇವಳು ಬರ್ತಾಳೆ, ಅವಳು ಹೋಗ್ತಾಳೆ, ಇವಳು ಅಜ್ಜಿನ ಬಡಿಯ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರು. ಈ ಪದ ಬಳಕೆ ಆ ವೇದಿಕೆಯಲ್ಲಿ ಬೇಕಾಗಿತ್ತಾ? ಈ ರೀತಿಯಾದ ಉಡಾಫೆ ಮಾತುಗಳನ್ನ ನಾವು ಕೇಳಕ್ಕೆ ರೆಡಿ ಇಲ್ಲ. ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಮಾತುಗಳು. ಈ ಮಾತುಗಳನ್ನ ಒಬ್ಬ ನಾಯಕ ನಟನಾದವನು ಸಾರ್ವಜನಿಕವಾಗಿ ಖಂಡಿತ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ವೇದಿಕೆಯಲ್ಲಿ ಸ್ವಾಮಿಗಳು ಕೂತಿದ್ರು, ಸಮುದಾಯದ ಮುಖಂಡರಿದ್ರು, ಸಾವಿರಾರು ಜನ ಅಭಿಮಾನಿಗಳು ಸೇರಿದ್ರು. ಇಷ್ಟು ಜನ ಇರಬೇಕಾದ್ರೆ ಮಹಿಳೆಯರಿಗೆ ಗೌರವ ಕೊಡದೆ ದರ್ಶನ್ ಮಾತಾಡಿದ್ದಾರೆ. ಇವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರು ಇದೇ ಮಾತುಗಳನ್ನ ಅನುಸರಿಸುವ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಮಾತಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಇವರ ಉದ್ದೇಶ. ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಇದ್ರು ಆ ವೇದಿಕೆಯಲ್ಲಿ. ಅವತ್ತು ಸಂಸದೆ ಸುಮಲತಾ ಮೇಡಮ್ ಕೂಡ ಇದ್ರು, ಹಲವಾರು MLAಗಳು ಕೂಡ ಇದ್ರು, ದರ್ಶನ್ ಅವರ ಸಾವಿರಾರು ಅಭಿಮಾನಿಗಳು ಕೂಡ ಇದ್ರು ಆ ವೇದಿಕೆಯಲ್ಲಿ. ಇವತ್ತು ಒಬ್ಳು ಇರ್ತಾಳೆ, ನಾಳೆ ಒಬ್ಳು ಬರ್ತಾಳೆ, ಅವಳ ಅಜ್ಜಿನ ಬಡಿಯ ಅಂತ ಹೇಳ್ತಾರೆ. ನಿಮ್ಮನ್ನ ಯುವ ಪೀಳಿಗೆ ತುಂಬ ಫಾಲೋ ಮಾಡುತ್ತೆ. ಇವತ್ತು ನೀವು ಯುವ ಪೀಳಿಗೆಗೆ ಯಾವ ರೀತಿಯ ಸಂದೇಶ ಕಳಿಸ್ತಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ನೇರವಾಗಿ ಮಾತನಾಡುವ ದರ್ಶನ್ಗೆ ಅವರ ಮಾತಿನಿಂದ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ದರ್ಶನ್ ಮಾತಿಗೆ ಬಹಳಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಆದರೆ ನಟ ದರ್ಶನ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಕೊಡ್ತಾರಾ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ದರ್ಶನ್ ಸಮಾಚಾರ ದಿನಕ್ಕೊಂದು ಬೆಳವಣಿಗೆ ಪಡ್ಕೊಳ್ತಾ ಇದೆ. ಹರಿಸೇನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.